ಬರಲೇಬೇಕು. ನನ್ನ ಬಿಟ್ಟು ಹೋದವಳು ಮತ್ತೆ ಬರಲೇಬೇಕು. ನಮ್ಮವರ ಸಾವಿನ ಬೆಂಕಿ ಕೆಂಡವನ್ನು ಆತ್ಮದಲ್ಲಿ ಹುದುಗಿಟ್ಟುಕೊಂಡು ಸಂಬಂಧಿಕರ ಕಳೆದು ಹೋದ ಕೊರಗು ಕಟ್ಟಿಕೊಂಡು ಹೀಗೆ ಹಾಯಾಗಿ ಕುಡಿಯುತ್ತಿದ್ದೇನೆಂದರೆ ನನ್ನಂತ ಹೇಳಿ ಯಾರು ಇಲ್ಲ ಈ ಜಗದಲ್ಲಿ. ನನಗೆ ಅಣ್ಣ ತಮ್ಮ ತಂದೆ ತಾಯಿ ಯಾರು ಅಂತಾನೆ ಗೊತ್ತಿಲ್ಲ. ಈ ಜಗತ್ತೇ ನನ್ನ ತಾಯಿ. ಇದನ್ನಾಳುವ ದೇವರೇ ನನ್ನ ತಂದೆ. ಈ ದೇಶದಲ್ಲಿರುವ ರೈತರೇ ನನ್ನ ಸಹೋದರರು. ಆದರೆ ಇಂದಿನ ದುಷ್ಟ ರಾಜಕಾರಣಿಗಳು ಸಾಮಾನ್ಯ ರೈತರಿಗೆ ಸಿಂಧಿ ಸರಾಯಿ ಕುಡಿಸಿ ತಮ್ಮ ಗುಲಾಮರನ್ನಾಗಿ ಮಾಡಿಕೊಂಡು ರೈತರಿಂದ ಬಂದ ಬೆಳೆಗಳ ಬೆಲೆಯಲ್ಲಿ ಸಾಕಷ್ಟು ವಂಚನೆಗೈದು ರೈತನ ರಕ್ತವನ್ನೇ ಹೀರುವ ಪಿಶಾಚಿಗಳಾಗಿದ್ದಾರೆ. ನಾಯಿಗಳಿಗೆ ಕಿರೀಟ ಕಟ್ಟಿದರೆ ಅದು ತಲೆಯಲ್ಲಿ ನಿಲ್ಲುವುದೇ? ಹಾಗಾಗಿದೆ ನಮ್ಮ ರಾಜ್ಯದ ರಾಜಕಾರಣಿಗಳ ಸ್ಥಿತಿ. ಶ್ರೀರಾಮನಿಂದ ರಾಮಾಯಣ, ಪಾಂಡವರಿಂದ ಮಹಾಭಾರತ, ಈ ಮಹೇಂದ್ರನಿಂದ ಪರಕೀಯರಂತೆ ದೇಶ ಲೂಟಿ ಮಾಡುತ್ತಿರುವ ದುಷ್ಟ ರಾಜಕಾರಣಿಗಳ ವಿರುದ್ಧ ರೈತ ಕ್ರಾಂತಿ. ಇದು ವೇದಾಂತವಲ್ಲ, ನನ್ನದೇ ಆದ ಸಿದ್ಧಾಂತ. ಏ ಭ್ರಷ್ಟ ರಾಜಕಾರಣಿಗಳೇ, ಜಗತ್ತಿನಲ್ಲಿ 10 ತಲೆಯವರ ನಂತರ ಅಷ್ಟೇ ಅಲ್ಲ, ಅವರನ್ನು ಸಂಹಾರ ಮಾಡುವ ಶ್ರೀರಾಮನಂತವರಿದ್ದಾರೆ ಈ ಪ್ರಪಂಚದಲ್ಲಿ. ಬಕಾಸುರನಂತೆ ಅಟ್ಟಹಾಸದಿಂದ ಮೇರೂರು ಅಷ್ಟೇ ಇಲ್ಲ, ಅವರನ್ನು ಮೆಟ್ಟಿ ಹಾಕುವ ಭೀಮನಂತವರು ಇದ್ದಾರೆ. ಏ ದುಷ್ಟ ರಾಜಕಾರಣಿಗಳೇ, ಬದುಕಿನ ಭರವಸೆಟ್ಟು ಬದುಕಿದರೆ ಬದುಕು. ಈ ರೈತನ ಮಣ್ಣಲ್ಲಿ ಇಲ್ಲವಾದರೆ ನಿಮ್ಮಗಳ ಸೊಕ್ಕಿನ ಅಟ್ಟಹಾಸಕ್ಕೆ ತೀರ್ಪು ಕೊಟ್ಟು ರೈತ ಸಾಮ್ರಾಜ್ಯ ಕಟ್ಟುವುದೇ ಈ ಮಹೇಂದ್ರನ ಗುರಿ.
ಶಿವ, ಸತ್ಯದಲ್ಲಿ ಹರಿಶ್ಚಂದ್ರ, ತ್ಯಾಗದಲ್ಲಿ ಕರ್ಣ, ತೇಜಸ್ಸಿನಲ್ಲಿ ಮಹಾಮಾರ್ತಾಂಡ, ಪರಾಕ್ರಮದಲ್ಲಿ ಸಮರವೀರ ಸಾಮ್ರಾಟ್ ಸಂಗೊಳ್ಳಿ ರಾಯಣ್ಣ ಈ ಮಹೇಂದ್ರ. ಹಲೋ ಮಹೇಂದ್ರ, ನಾನು ದೇಸಾಯಿ ಮಾತನಾಡುತ್ತಿರೋದು. ಹೇಳು ದೇಸಾಯಿ. ಮಹೇಂದ್ರ, ಈ ತಿಂಗಳಲ್ಲಿ ವಸೂಲಾದ ಸಾರಾಯಿ ಸುಂಕ ತೆಗೆದುಕೊಂಡು ಬಾ. ಆಯ್ತು, ಬರ್ತೀನಿ. ಓಕೆ. ದೇಸಾಯಿ, ಯಾಕೋ ನಿನ್ನ ಮೇಲೆ ನನ್ನ ವಕ್ರ ದೃಷ್ಟಿ ಬೀರ್ತಾ ಇದೆಯಲ್ಲ? ರೈತರ ಗೌರವವನ್ನು ಕಾಪಾಡುವುದಕ್ಕೆಂದು ಈ ಭೂಮಿಗೆ ಬಂದ ನಾನು ಕೆಟ್ಟ ನಿಮ್ಮಂತ ರಾಜಕಾರಣಿಗಳ ಬೆನ್ನು ಹತ್ತಿ ಮಾಡಬಾರ್ದ ಹೇ ಕೆಲಸ ಮಾಡುತ್ತಿರುವೆನಲ್ಲ. ದೇಸಾಯಿ, ಇನ್ನು ಮೇಲೆ ನೀನು ಹೇಳಿದಂತೆ ಇಂಥ ಅನ್ಯಾಯದ ಕೆಲಸ ಮಾಡಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಆದ್ದರಿಂದ ಇವತ್ತು ನೀನು ಸಾಗಿಸುತ್ತಿರುವ 7 ಕೋಟಿ ವ್ಯವಹಾರದ ದವಸ ಧಾನ್ಯಗಳ ಲಾರಿಗಳನ್ನು ನನ್ನ ಕೈವಶ ಮಾಡಿಕೊಂಡು ಅದರಲ್ಲಿರುವ ಎಲ್ಲ ದವಸ ಧಾನ್ಯಗಳನ್ನು ಈ ಊರಿನ ಬಡಬಗ್ಗರಿಗೆ ಹಂಚುತ್ತೇನೆ. ಈ ಮಹೇಂದ್ರ ಅಡಿ ಮುಂದಿಟ್ಟರೆ ಬೆಟ್ಟದಲ್ಲಿರುವ ಹುಲಿಯನ್ನು ಬೇಟೆ ಆಡಬಲ್ಲ, ಕಣ್ಣು ಬಿಟ್ಟರೆ ಆಕಾಶದಲ್ಲಿರುವ ನಕ್ಷತ್ರಗಳ ರಾಶಿಯನ್ನೇ ಚದುರಿಸಬಲ್ಲ, ಕೈ ಎತ್ತಿ ಹರಿದರೆ ತಾಯಿ ರಾಣಿ ಚೆನ್ನವನ ಕಟಕದ ಹೊಡೆದಂತಿರ್ತದೆ ಈ ಮಹೇಂದ್ರ ಏಟ. ಹರಕ್ಕ ಬಂದ ಬದಲಾದ್ರಿ ಬಣ್ಣದ ಬೋರಂಗಿ, ಹರಕ್ಕ ಬಂದ ಬದಲಾದ್ರಿ ಬಣ್ಣದ ಬೋರಂಗಿ, ಬಗಲದ ಬಿಂದಿ ಹಿಡ್ಕೊಂಡು ಬರ್ತಾಳ ನಮ್ಮ ಬಾವಿಗೆ, ಬಗಲದ ಬಿಂದಿ ಹಿಡ್ಕೊಂಡು ಬರ್ತಾಳ ನಮ್ಮ ಬಾವಿಗೆ. ಬಂತಲ್ಲ ಬಂದಿರ್ಗಿಳಿ ಜುಂಜುಮ್ಮಯ್ಯ ಜುಂಜುಮ್ಮಯ್ಯ ಪ್ರಾಯವತ್ತೆ ಏನಿದು ಮಾಯ ಮನೆಯಲ್ಲಿ ತಿಂದಂಗ
ಕನ್ನಡ ಸಾಲಿಗೆ ಹೊಂಟಾಳ ಕಿಟ್ಟಿ ಸೈಕಲ್ ಹಚ್ಚಾಳ ಕನ್ನಡ ಸಾಲಿಗೆ ಹೊಂಟಾಳ ಕಂಟಿ ಹೊಡೆದ ಹೊಡಿತಾಳ ಈಕೆ ಮೂಗ ಮುರಿತಾಳ ಕಂಟಿ ಹೊಡೆದ ಹೊಡಿತಾಳ ಈಕೆ ಮೂಗ ಮುರಿತಾಳ ಯಾರಿಗೆ ಆಗುತ್ತೈತಿ ಯಾರಿಗೆ ಆಗುತ್ತೈತಿ ಕಾನೂನಿನ ಕೈಯಿಂದ ನಮ್ದುಗೆ ನೀರು ನೀರು ಕತ್ತಾಯಿಂದ ನಮ್ದುಗೆ ಬಿದ್ದೋಗಿದೆ ಹಾಳಾಗ್ಬಿಟ್ಟೈತಿ ಸಭ ಏ ಹುಡುಗಿ ಯಾರೇನ ಎಲ್ಲರೇ ಹಾಗೆ ತೋಡಿದ್ರ ನಾ ಸಾವಿರಾರು ಜನಗಳ ಪ್ರಾಣೋಸಿ ಪುಣ್ಯದಿಂದ ಅನ್ಸಕತ್ತೈತೆ ಹುಡುಗಿ ಅಲ್ಲೇ ಅಲ್ಲೇ ಮಂಗನಂತನ ನೀನಾ ಜೋರಾಗಿ ಬಂದು ಡಿಕ್ಕಿ ಹೊಡೆದ್ಬಿಟ್ಟು ಈಗ ನನಗ ಅನ್ನಕತ್ತಿ ಏನು ನಿನಗೇನು ಖಬರ್ ಆಯ್ತೋ ಇಲ್ಲ ಏ ಹುಡುಗಿ ನನಗ ಕಬರಿಲ್ಲ ಅಂತಿಲ್ಲ ಹುಡುಗಿ ಯಾರ ಮಗಳೇನ ಎದಕ್ಕೆ ಔಷಧಿ ಹೊಂಟಿ ಹೇಳ ಮೊದಲ ಅಲ್ಲ ಕಣಲೆ ಯಾಕೆ ಬಿದ್ದಿ ಏನಾಗೈತಿ ಏನಿಲ್ಲ ಅಂತ ಕೇಳೋದು ಬಿಟ್ಟು ಯಾಕೆ ಹೊಂಟಿ ಎಲ್ಲಿಗೆ ಹೊಂಟಿ ಯಾರ ಮಗಳು ಅಂತ ಕೇಳಕತ್ತೀಯಲ್ಲ ಹೆಂಗೈತಿ ಮೈಗ ಚುಟ್ಟು ಚುಟ್ಟು ಅಂತ ಕಡಿತೈತಿ ಏ ಜುಮು ಅಂತೈತಿ ಓಯಪ್ಪ ಆಗ್ಲಿ ಬಿಡಪ್ಪ ನಿನಗ ಅಕಸ್ಮಾತ್ ಹಂಗೇನ ಕರೆಯಾಗಿದ್ರ ಬಿದ್ದುಕೊಳ್ಳಿ ನಿನ್ನ ಹೊತ್ತುಕೊಂಡೋಗಿ ಮನ್ಸಿನ ಮೇಲೆ ಹಾಕಿ ಮಲಗಿಸಿ ಮಾಡ್ತಿದ್ದ ಏನಲ್ಲ ನಿನ್ನ ಊಟ ಮಾಡ್ತಿದ್ದಿಲ್ಲ ಏ ಹುಡುಗಿ ನಿನ್ನ ಸೇವಾನ ಹುಡುಗಿ ಅಂದ್ರ ಹಿಚ್ಕೋದು ತಿಕ್ಕೋದು ಮಾಡ್ತಿದ್ಯ ಲೇ ಮಗನಂತನ ಒಸಿ ನೆಟ್ಟಗ್ ಮಾತಾಡು ಇಲ್ಲ ಅಂದ್ರ ನಿನ್ನ ಚೋಳದ ಲಾಡಿನ ಹರ್ದಾಕ್ತೀನಿ ನಾನು ಏ ಎಲ್ಲದನ್ನ ನೋಡಿರ್ಬೋದ ಆದ್ರೆ ನೀನು ನಂದು ನೋಡಿಲ್ಲ ನಿನಗಿನ್ನ ತೋರ್ಸಿಲ್ಲ ತೋರ್ಸೋದು ಇಲ್ಲ ಹಾಯ್ ಗಾಯ್ಸ್ ನಮ್ಮ ಅಕ್ಕಂಗೆ ಲೈ ನೋಡಿದ್ವಿ ಏನಲೇ ಹೆದ್ರಸಕತ್ತಿ ಏನು ನಿನ್ನಂತ ಗಂಡಸರದ್ದು ಭಾಳ ನೋಡಿಂದು ಬಿಡು ನಾನು ಎಷ್ಟು ದಪ್ಪ ಏ ಏನದ ಅದ ಚೋಳದ ಲಾಡಿನ ಏಯ್ ಎಲ್ಲದೂ ನೋಡಿರ್ಬೋದ ಆದ್ರೆ ನೀನು ನಂದು ಇನ್ನೂ ನೋಡಿಲ್ಲ ನಿನಗಿನ್ನೂ ತೋರ್ಸಿಲ್ಲ ಬ್ಯಾಡಪ್ಪ ನಿಂದು ನೋಡೋದು ನಿನ್ನ ಮಕ್ಕ ನೋಡಿದ್ರ ಗೊತ್ತಾಗ್ತೈತಿ ನಿಂದು ಎಷ್ಟು ಉದ್ದ ಎಷ್ಟು ಹಗಲ ಐತಿ ಏನದ ನಿನ್ನ ಹೇಳಿದ್ದು ಕಿವಿ ಕೇಳ್ಸಂಗಿಲ್ಲೇನಲೇ ಚೋಳದ ಲಾಡಿ ಏ ಎಲ್ಲ ಕೇಳ್ತೈತಿ ನೀನ್ ನೋಡತ್ಲ ಹೆಂಗೆಂಗೋ ಆಗ್ತೈತಿ ಆಗತೈತಿ ಬಿಡಪ್ಪ ನಿನಗ ನೋಡು ಹುಡುಗಿ ನನ್ನ ಹೆಸರು ಡಾಕ್ಟರ್ ಲಿಂಗು ಅಂತ ಈ ಊರಿಗೆ ಹೊಸದಾಗಿ ದನ ಡಾಕ್ಟರ್ ಬಂದ ನೋಡ ಹುಡುಗಿ ಅಲ್ಲ ಆ ಪ್ಯಾಟಾಗಿರೋದು ಬಿಟ್ಟು ಇಲ್ಯಾಕ್ ನಡೆಸಿ ನಿನ್ನ ಸವಾರಿ ನೋಡು ಹುಡುಗಿ ಈ ಊರನ್ನೆಲ್ಲ ದನಗಳು ಸರ್ವೆ ಮಾಡಿ ಅದ್ರ ಕಾಲುವೆನ ಎಷ್ಟು ಬಾಯ್ಬೇನ್ ಎಷ್ಟು ಬೆದಿ ಬಂದಿದ್ದೆಷ್ಟು ಸರ್ಕಾರದವ್ರಿಗೆ ರಿಪೋರ್ಟ್ ಕಳ್ಸಕ್ ಬಂದಿ ನೋಡ ಹುಡುಗಿ ನೋಡ್ತಿ ಬಿಡು ಬಾಳ್. ಏ ಹುಡುಗಿ ನೀ ನೋಡುವ ನೋಟ ಪೈಸಾದ ಊಟ ಇದ್ದಂಗ ಈ ಹುಡ್ಕೊಂಡ್ ಒಂದೇ ಒಂದು ಆಟ ಸಾಕು ಕುಂದಿಸಿ ನಿನಗೆ ಆರತಿ ಮಾಡಾಕ ನಿಜವಾಗ್ಲೂನಾ? ನೋಡ್ ಹುಡುಗಿ ನಮ್ಮ ಮೊನ್ನೆ ಸತ್ತೋರ್ ಮೇಲೆ ಹಾನಿ ಮಾಡಿ ಹಾಕ್ತೀನಿ ನಿನಗ ಸೋತಿದೆ ನನ್ನ ಮನಸ್ಸು ನಿಜವಾಗ್ಲೂ ನೀನು ನನ್ನ ಪ್ರೀತಿ ಮಾಡಕತ್ತಿ ಏನ ನೀನೇ ನನ್ನ ಬಾಳ ಸಂಗಾತಿ ಇದಕ್ಕೆ ಇನ್ನು ಒಬ್ಬಿಗಿದ್ರೆ ತೋರಿಸಿವೆ ನನ್ನ ಸೊಣ್ಣದ ಲಾಡಿ ಒದ್ದನ್ನ ಹಂಗಾದ್ರ ನಂದೊಂದು ಪ್ರಶ್ನೆ ಐತಿ ಹೇಳು ಈ ಪ್ರೀತಿ ಪ್ರೇಮ ಎಲ್ಲಿ ಹುಡ್ಕೊಂಡೈತಿ ಚೀನಾದಿಂದ ಅದು ಹುಟ್ಟಿದ್ದು ಚೀನಾದಿಂದ ಯಾಕಂದ್ರ ಪ್ರೀತಿ ಗ್ಯಾರಂಟಿನಲ್ಲ ವಾರಂಟಿನಲ್ಲ ನಿನ್ನ ಪ್ರೀತಿ ಚೀನಾದೋ ಇಲ್ಲ ಇಂಡಿಯಾದೋ ಮೇಡ್ ಇನ್ ಇಂಡಿಯಾ ಅದು ತಡೆ ಯಾಕ ಹೊಡಿ ಒಂದು ಗಿಚ್ ಗೆಲಿಗೆಲೆ
ವಿದ್ಯೆಯಲ್ಲಿ ಚಾಣಕ್ಯ, ಯುದ್ಧದಲ್ಲಿ ಅರ್ಜುನ, ಸ್ನೇಹದಲ್ಲಿ ಶ್ರೀಕೃಷ್ಣ ಪರಮಾತ್ಮನಂತೇಳಿ, ಗೌಡ ಬೇಟೆಯಾಡುವಾಗ ಬುಡುಬುಡಿಕೆ ಅಂತ ಬಡಿಸಬಹುದು. ರಾಜಕೀಯದಲ್ಲಿ ನನ್ನಂತೆ ಗಟ್ಟಿಯಾಗಿ ನಿಲ್ಲುವುದು ಸಾಧ್ಯತೆ. ಓಟು ಹಾಕದ ಕೈ ಬೆರಳನ್ನು ಕತ್ತರಿಸುವ ನರಹಂತಕ ನಾನು. ದುಡಿಯುವ ಕೈಗಳನ್ನು ಕತ್ತರಿಸುವ ರಾಜಕಾರಣಿ ನನ್ನದು. ತಿರುಗಿ ನನ್ನ ತಪ್ಪನ್ನು ನೋಡಿದವರನ್ನು ನನ್ನ ಕೊಟ್ಟು ಕೇಳುವ ರಾಜಕಾರಣಿ ನನ್ನದು. ಹಲೋ, ನಾನು ಮಾತನಾಡುದ. ಸರ್, ನಾನು ದವಸ ಧಾನ್ಯಗಳ ಗ್ರೂಪ್ ಆಫ್ ಕಂಪನಿಯ ಮ್ಯಾನೇಜರ್ ಹರ್ಷ ಮಾತನಾಡ್ತಾ ಇರೋದು. ನಿಮ್ಮ ಭಾಗದ ರೇಷನ್ ಅಂಗಡಿಯವರಿಂದ ಬರುವ ದವಸ ಧಾನ್ಯಗಳ ಲಾರಿಗಳನ್ನು ಯಾರೋ ಒಬ್ಬ ಡಕಾಯಿತ ತನ್ನ ಕೈವಶ ಮಾಡಿಕೊಂಡು ಹೋಗಿದ್ದಾನಂತೆ ಸರ್. ಏನು? ನನ್ನ ಲಾರಿಗಳನ್ನು ಡಕಾಯಿತನ ಕೈವಶಿಯ? ಈ ರಾಜ್ಯದಲ್ಲಿ ಕೃಷಿ ಸಚಿವ ಜನರ ಸಾಮಾನ್ಯರ ಜೀವನಾಡಿಯದ ಸರ ಸಚಿವ ನಾನು. ಯಾರಿಗೆ ಅರಣ್ಯದಲ್ಲಿ ಒಂದು ಸಿಂಹ ಗರ್ಜನೆ ಕೇಳಿದರೆ ಸಾಕು, ಅರಣ್ಯದಲ್ಲಿರುವ ಮೃಗ ಪಕ್ಷಿಗಳು ಮುಂತಾದ ವಿಷ ಜಂತುಗಳು ಹೆದರಿ ನಡಿಗೆ ಗೂಡನ್ನು ಸೇರುತ್ತವೆ. ಹಾಗೆ ಈ ದೇಶ ಈ ರಾಜ್ಯದಲ್ಲಿ ಒಂದು ಗರ್ಜನೆ ಕೂಗಿದರೆ ಸಾಕು, ರಾಜ್ಯದ ಎಲ್ಲ ರಾಜಕೀಯ ನಾಯಕರು ಹೆದರಿ ನನ್ನ ಮುಂದೆ ಸಾಲಾಗಿ ಬಂದು ನಿಲ್ಲುತ್ತಾರೆ. ಅಂತರಲ್ಲಿ ನನ್ನ ಬಾವಲ ಏನಾದರೂ ಕುಗ್ಗುತ್ತಿರುವುದೇ? ಸಾಕ್ಷಾತ್ ಪ್ರಳಯ ದೇವನೊಂದಿಗೆ ಯುದ್ಧಕ್ಕೆ ಬಂದರೆ ಹಿಂಜರದ ಈ ಕ್ಷಣದಲ್ಲಿ ಧೂಳಿಪಟ ಮಾಡಬಲ್ಲ ಈ ದೇಶ. ನಾನು ಮಾಡುತ್ತಿರುವ ಅವರ ರೈತ ಮುಖಂಡ ಹಾಗೂ ರುದ್ರೇಗೌಡ ಮಹೇಂದ್ರ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಇದನ್ನು ಸುಮ್ಮನೆ ಬಿಡಬಾರದು, ಸುಮ್ಮನೆ ಬಿಡಬಾರದು. ದೇಸಾಯಿ, ತೆಗೆದುಕೋ ಊರಲ್ಲಿ ಬರಬೇಕಾದ ಸರಾಯಿ ಅಂಗಡಿಗಳ ಸುಂಕ. ಇದು ಯಾವ ಅವಲಕ್ಷಣ? ಮೂತಿಯ ಮೇಲೆ ವೀರನ ಸ್ವರೂಪ, ವಿಚಾರದಲ್ಲಿ ಸೋತವರ ರೂಪ. ಮಹೇಂದ್ರ, ಮುಖದ ಭಾವನೆಯನ್ನು ಯಾರು ಬೇಕಾದರೂ ಗುರುತಿಸಬಹುದು, ಆದರೆ ಮನಸ್ಸಿನಲ್ಲಿರುವ ಖಿನ್ನತೆಯನ್ನು ಗುರುತಿಸುವುದು ಕೇವಲ ಆತ್ಮೀಯರಿಂದ ಮಾತ್ರ ಸಾಧ್ಯ ಎಂಬ ನೀನು ಕಟು ಸತ್ಯವನ್ನೇ ನಿರ್ಪಿಸಿಬಿಟ್ಟೆ. ಮಹೇಂದ್ರ, ಅದೃಷ್ಟ ಆದರೆ ನಂದಂತ
ಪಕ್ಷನೂ ಅಲ್ಲ. ಸಮಾಜದಲ್ಲಿ ಯುದ್ಧ ಮಾಡಕ್ಕೆ ವೈರಿಗಳಂತ ನಾನು ತಿಳಿದಿದ್ದೆ. ಅಂದರೆ ನಿಮ್ಮ ಮಾತಿನ ಅರ್ಥ ಮಹೇಂದ್ರ, ಈ ಪ್ರಸ್ತುತ ಕೃಷಿ ಹಾಗೂ ಸರ ಸಚಿವ ನಾನು ಹುಟ್ಟಿದ್ದೆಲ್ಲ ಚಿನ್ನ ಈ ಮಣ್ಣಲ್ಲಿ. ನಾನು ಮಾಡಿದ್ದ ಕಾಯಕ ಈ ಕರ್ನಾಟಕದಲ್ಲಿ. ನಾನು ಮಾಡಿದ ಕಾರ್ಯ ಕೈ ಕೊಟ್ಟಿದ್ದು ನನ್ನ ಬದುಕಿನ ಪುಟದಲ್ಲಿಲ್ಲ. ಇದು ನಿನಗೂ ಗೊತ್ತಿದ್ದ ವಿಚಾರ. ಈಗ ನನಗೆ ತೊಂದರೆ ಯಾವುದು? ಬರೀ 7 ಕೋಟೆ ಮಾತ್ರ. ದೇಸಾಯಿ, ನನ್ನ ಮೇಲೆ ಏನಾದರೂ ನೋ ಮಹೇಂದ್ರ, ನೋ. ನಿನ್ನೆ ರಾತ್ರಿ ನಾವು ಸಾಗಿಸುತ್ತಿದ್ದ ಅಕ್ಕಿ ಜೋಳ ಕಡಲ ತುಂಬಿದ ಲಾರಿಗಳನ್ನು ಮಾರ್ಗ ಮಧ್ಯದಿಂದ ಹಿಡಿದು ನಮ್ಮ ಲಾರಿ ಡ್ರೈವರ್ಗಳನ್ನು ಬಡಿದು ಎಲ್ಲ ತನ್ನ ಕೈವಶ ಮಾಡಿಕೊಂಡು ಹೋಗುತ್ತಿದ್ದಾನ ಯಾವನೊಬ್ಬ ಡಕಾಯಿತನು. ಏನು? ನಮ್ಮ ಲಾರಿಗಳನ್ನು ತನ್ನ ಕೈವಶ ಮಾಡಿಕೊಂಡಿರುವಂತೆ. ದೇಸಾಯಿ, ಹೇಳಿ ಯಾರಂತ? ಈ ಸೃಷ್ಟಿವಾಗಿನ ಸಪ್ತ ಸಮುದ್ರದ ಅಡಿಯಲ್ಲಿ ಅಡಗಿದ್ದರೂ ಸರಿ, ಆ ರಣಹೇಡಿಗಳ ರುಂಡ ತಂದು ನಿಮ್ಮ ಪಾದದ ಮುಂದೆ ಹಾಕ್ತೀನಿ. ಮಹೇಂದ್ರ, ಅವನು ಯಾರಂತ ಗೊತ್ತಾಗಿದ್ದರೆ ಇಷ್ಟು ಹೊತ್ತಿಗೆ ನನ್ನ ಬಂದೂಕಿಗೆ ಅವನ ಬೇಟೆಗೆ ಅವನ ಹೆಣದ ಮೇಲೆ ಹೊತ್ತಕ್ಕಾಗಿ ಹಾರಾಡುತ್ತಿದ್ದವು. ಇದರಲ್ಲಿ ಆ ರುದ್ರೇಗೌಡನ ಏನಾದರೂ ಕೈವಾಡ? ಹೌದು ಹೌದು, ಇದು ಖಂಡಿತವಾಗಿಯೂ ಆ ರುದ್ರೇಗೌಡನ ಕೈವಾಡ. ಹಾಗಾದರೆ ಸರ್ಕಾರ, ಕೋರ್ಟು, ಕಾನೂನು ನಂದೈತಿ. ಆ ರುದ್ರೇಗೌಡನ ದರ್ಪಕ್ಕೆ ತೀರ್ಪು ಕೊಟ್ಟು ಅವನ ವಿನಾಶಕ್ಕೆ ಚಕ್ರವನ್ನು ರಚನೆ ಮಾಡು. ದೇಸಾಯಿ, ನೀನು ಅಪ್ಪಣೆ ಕೊಟ್ರೆ ಸಾಕು, ಈಗ ಅವನ ಶವ ಸಂಸ್ಕಾರಕ್ಕೆ ಬಂದು ಬಿಡಿ. ಇರಲಿ, ಮುಂದೆ ನೋಡೋಣ. ನಿನಗಾಗಿ ಒಂದು ಚಿಕ್ಕ ಪಾರ್ಟಿ ಏರ್ಪಡಿಸುತ್ತಿದ್ದೇನೆ. ಗಂಡ ಪುರಿದು ಕುಡಿದು ಮಜಾ ಮಾಡೋಣ ಬಾ. ಮಕ್ಕಳಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ
ಕೊನೆಗೆ ನಿರ್ಗತಿಕರಾಗಿ ಸಾಯುತ್ತಾರೆ. ಈ ಊರು ವಿನಾಶದತ್ತ ಸಾಗುತ್ತಿದೆ ಎಂದು ನೀನು ತಿಳಿದಿದ್ದರೆ ಅದು ನಿನ್ನ ತಪ್ಪು ಕಲ್ಪನೆ. ಆ ಮಾದೇವ ಹಾಗೂ ರಾಜೇಂದ್ರನೆಂಬ ಅಸ್ತ್ರದಿಂದ ಇನ್ನು ಮುಂದೆ ಈ ಪಾಂಡವಪುರ ಮುಕ್ತವಾಗಿ ಅಭಿವೃದ್ಧಿಯತ್ತ ಸಾಗುತ್ತಿದೆ, ನೆನಪಿರಲಿ. ಇದಕ್ಕೆ ನನ್ನ ಸಹಕಾರವೂ ಇದೆ. ಒಳ್ಳೆಯವರ ಹಿಂದೆ ಯಾವತ್ತೂ ಈ ಮಹೇಂದ್ರ ಇದ್ದೇ ಇರುತ್ತಾನೆ. ನನ್ನ ಬಂದ ಕೆಲಸ ಮುಗಿಯಿತು, ನಾನಿನ್ನು ಬರುತ್ತೇನೆ. ಏನು ಈ ಪಾಂಡುಪುರದಲ್ಲಿ ಸರಾಯಿ ಮುಕ್ತ ಗ್ರಾಮ ಆಗುತ್ತಿದೆಯಾ? ಸಾಧ್ಯವಿಲ್ಲ, ಎಂದಿಗೂ ಸಾಧ್ಯವಿಲ್ಲ. ನಮ್ಮ ಸರಾಯಿ ಶ್ರೇಷ್ಠತೆಯನ್ನು ಈ ಊರಿನ ತುಂಬೆಲ್ಲ ಸಾರಿ ಇದನ್ನು ಸೇವಿಸಿದರು ದೇವಾದಿ ದೇವತೆಗಳ ಸಮಾನ ಅಂತ ಒಂದು ಪಬ್ಲಿಸಿಟಿ ಮಾಡಲು ಎಲ್ಲ ಮಾಧ್ಯಮರನ್ನು ಕರೆಸಿ ಒಂದು ಪ್ರೆಸ್ ಮೀಟ್ ಮಾಡುತ್ತೇನೆ. ಈ ಊರಿನ ವಿನಾಶದ ಹಾದಿಗೆ ತರಬೇಕು. ಈ ಊರಿನ ಬಡ ರೈತರ ಶವ ಸಂಸ್ಕಾರಕ್ಕೆ ಹೊಸ ಸ್ಮಶಾನ ನಿರ್ಮಾಣ ಮಾಡಲೇಬೇಕ. ಇಂದಿನ ಈ ನಮ್ಮ ಸಮಾಜದಲ್ಲಿ ಜಾತಿ ಪದ್ಧತಿಯನ್ನು ಜೀವಂತವಿದೆ. ಪುರುಷ ಸ್ತ್ರೀಯರ ತಾರತಮ್ಯ ಇನ್ನೂ ಅಂತ್ಯಗೊಂಡಿಲ್ಲ. ಜಾತೀಯತೆ ಅಧಿಕಾರದ ಭ್ರಷ್ಟಾಚಾರದ ದುರ್ಪಯೋಗ ದಿನೇ ದಿನೇ ಹೆಚ್ಚುತ್ತಿದೆ. ಇದು ದೇಶದ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ಅಪಾಯಕಾರಿಯಾಗಿ ಕಾಣುತ್ತದೆ. ಆರ್ಥಿಕ ಕ್ಷೇತ್ರದಲ್ಲಿ ನಾವು ಸಮಾನತೆ ಕಂಡರು ರಾಜಕೀಯ ಕ್ಷೇತ್ರದಲ್ಲಿ ಸ್ವಲ್ಪ ಹೋರಾಟ ನಡೆಸುವುದು ನಮ್ಮಂತ ಬಡ ರೈತರ ಬದುಕಬಾರದೆಂಬ ಸ್ಥಿತಿ ನಿರ್ಮಾಣ ಮಾಡುತ್ತಿದೆ ಇಂದಿನ ಸರ್ಕಾರ. ಕಾಡಿನಲ್ಲಿರುವ ಮೃಗಕ್ಕೆ ವರ್ತಿಸುವ ಕೊನ್ನಿಗಳೇ ತುಂಬಿರುವಾಗ ಧೈರ್ಯದಿಂದ ಎದುರಿಸಿ ಪ್ರಾಣವನ್ನಾದರೂ ಬಿಡುತ್ತೇವೆ ಹೊರತು
ನಾವು ರೈತರು, ರೈತರ ಮಕ್ಕಳೆಂಬ ಅರಿತು ರೈತ ಪರ ಹೋರಾಟದಲ್ಲಿ ನಮ್ಮ ಪ್ರಾಣವನ್ನಾದರೂ ಅರ್ಪಿಸೋಣ. ಇದೇನು ನನ್ನ ಭಾವಿ ಪತಿದೇವರು ರಾಜ್ಯದ ರಾಜಕಾರಣದ ಬಗ್ಗೆ ವಿಚಾರ ಮಾಡುತ್ತಾ ನಿಂತಂತಿದೆ. ವಾಸನ, ಈ ರಾಜ್ಯವನ್ನು ಭ್ರಷ್ಟ ರಾಜಕಾರಣಿ ಕೈಯಲ್ಲಿ ಕೊಟ್ಟು ಕೈ ಕಟ್ಟಿಕೊಂಡು ಕುಳಿತಂತಾಗಿದೆ ಈ ನಮ್ಮ ರೈತ ಕುಲ. ಸಾನ, ನಾವಾಡುವ ಒಂದೊಂದು ಮಾತುಗಳು ದುಷ್ಟ ರಾಜಕಾರಣಿಗೆ ಮಾತ್ರ ಸೀಮಿತ. ಸಾನ, ನೀನೇ ವಿಚಾರ ಮಾಡು. ಕಳಸಗೊಂಡು ಯೋಜನೆಗೋಸ್ಕರ ಸಾಕಷ್ಟು ರೈತರು ಬೀದಿಗೆ ಬಿದ್ದು ಪ್ರಾಣ ಬಿಡುತ್ತಿದ್ದಾರೆ. ಅಂದಾಗ ಅವರ ಆಡಿದ್ದ ಆಟವಾಗಿದೆ ಈ ರಾಜ್ಯದ ತುಂಬೆಲ್ಲ. ನೋಡಿ, ಅಂಥ ಭ್ರಷ್ಟ ರಾಜಕಾರಣಿಗಳನ್ನ ಮಟ್ಟ ಹಾಕೋದಕ್ಕೆ ನಮ್ಮಂತ ಬಡ ರೈತರು ಖಂಡಿತವಾಗಿಯೂ ಈ ರಾಜಕೀಯಕ್ಕೆ ಬರಲೇಬೇಕು. ನೀನೇ ವಿಚಾರ ಮಾಡು. ಭಾರತದ ದೇಶದ ರೈತ ಮುಕ್ತ ಜೀವಿ. ಬೆಳಗಾವಿಯ ಬರಪೀಡಿತ ಪ್ರದೇಶಗಳಿಗೆ ನೀರುಣಿಸುವ ಹಲವಾರು ಯೋಜನೆಗಳು ನೆನೆಗೂದಿಗೆ ಬಿದ್ದಿದ್ದಾವೆ. ಕಳಸಗೊಂಡರು ಯೋಜನೆಗೋಸ್ಕರ ದೊಡ್ಡ ಬಂಡೆಗಳು ಅಡ್ಡ ಬಂದು ನಿಂತಿದೆ. ಯಾವ ಸರ್ಕಾರದವರು ವಿಚಾರ ಮಾಡುತ್ತಿಲ್ಲ. ಬರೀ ತಮ್ಮ ತಮ್ಮ ಕುರ್ಚಿಗೋಸ್ಕರ ಹೋರಾಟ ನಡೆಸುತ್ತಿರುವರು. ರಾಜ್ಯದ ರಾಜಕಾರಣಿಗಳೆಲ್ಲ ರಾಜ್ಯದ ಪಾಂಡವರು ಅಂತ ನಂಬಿದ್ದೆವು. ಆದರೆ ಅವರು ನೀರಿಗಾಗಿ ಮಾಡುತ್ತಿರುವ ತಾರತಮ್ಯ ನೋಡಿದರೆ ಕೌರವರಾಗುತ್ತಿದ್ದಾರೆ ಇಂದಿನ ದುಷ್ಟ ರಾಜಕಾರಣಿಗಳು. ನೋಡಿ ಮಾವ, ನೀವು ಹೇಳ್ತಾ ಇರುವ ಮಾತು ಖಂಡಿತವಾಗಿಯೇ ತಪ್ಪು. ಯಾಕಂದ್ರೆ ಎಲ್ಲ ರಾಜಕಾರಣಿಗಳು ಒಂದೇ ತರ ಇರೋದಿಲ್ಲ. ಸಹನ, ನಾವಾಡುವ ಮಾತುಗಳು ಒಂದೊಂದು ದುಷ್ಟ ರಾಜಕಾರಣಿಗೆ ಮಾತ್ರ ಸೀಮಿತ. ಸಹನ, ಯಾವ ಸರ್ಕಾರದವರು ವಿಚಾರ ಮಾಡುತ್ತಿಲ್ಲ. ಬರೀ ತಮ್ಮ ತಮ್ಮ ಕುರ್ಚಿಗೋಸ್ಕರ ಹೋರಾಟ ನಡೆಸುತ್ತಿರುವರು. ನೋಡಿ ಮಾವ, ನೀವು ಹೇಳ್ತಾ ಇರುವುದು ಶುದ್ಧ ತಪ್ಪು. ಯಾಕೆಂದ್ರೆ ಕಾಲ ಯಾವತ್ತೂ ಯಾರನ್ನೂ ಕೈ ಬಿಡುವುದಿಲ್ಲ. ನಮ್ಮಂತ ಬಡ ರೈತರಿಗೂ ಖಂಡಿತವಾಗಿಯೂ ಒಂದು ಕಾಲ ಬಂದೇ ಬರುತ್ತೆ. ಬನ್ನಿ, ಊಟ ಮಾಡಿದ್ರಂತೆ. ಸಹನ, ಇದು ಚಳಿಗಾಲ. ರಾತ್ರಿ ಇಡೀ ಮಂಜಿನ ಹನಿಗಳು ಚೆಲ್ಲಿ ಹೋಗಿದ್ದಾವೆ. ತಾಳಲಾರೆ ಈ ಚಳಿಗಾಲದ ಚಳಿಯನ್ನ, ಆಹಾ, ಕೊಡುವಾರೆ ಬಿಸಿ ಚುಮ್ಮನದ ಬಳುವಳಿಯನ್ನ. ಮಾವ, ಸಕ್ಸಸ್ಫುಲ್ ಪೀಪಲ್ ಹ್ಯಾವ್ ಆನ್ ಅದರ್ ದೆನ್ ಲಿಪ್ಸ್. ಅದು ಅಲ್ಲದೆ ಸೈಲೆನ್ಸ್ ಅಂಡ್ ಸ್ಮೈಲ್. ನನ್ನ ಪ್ರೀತಿಯ ಮಧುರವಾದ ಈ ನಿಮ್ಮ ಪ್ರೀತಿಯ ಕಚಗುಳಿ ಮಾತುಗಳಿಂದ ನನ್ನ ಮನಸ್ಸಿನಲ್ಲಿ ಸುಂದರವಾದ ಚಳುವಳಿ ಮಾಡುತ್ತಾ ನನ್ನ ಮನಸ್ಸನ್ನೇ ಗೆದ್ದ ನನ್ನ ಹೃದಯವಂತ ಧೀರ ನೀವು. ಅಷ್ಟೇ ಅಲ್ಲದೆ ಈ ನಿಮ್ಮ ಪ್ರೀತಿಯ ಒಂದು ಮಧುರವಾದ ಕ್ಷಣ ನನ್ನಲ್ಲಿ ಕಳೆದು ಹೋಗಲಿ.